ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಕೇಶ್ ಯಶ್. ಗೈಸ್, ಇವಾಗ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಮಾನಿಟೈಸೇಷನ್ ತುಂಬ ಇಂಪಾರ್ಟೆಂಟು. ಈ ಒಂದು ಮಾನಿಟೈಸೇಷನಲ್ಲಿ ಇವಾಗ ಒಂದು ರೂಲ್ಸ್ ಬಂದು ಆ್ಯಡ್ ಆಗಿದೆ. ಅಂತಂದರೆ ನೀವು ಇವಾಗ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನೀವು ಇದನ್ನು ಫುಲ್ಫಿಲ್ ಮಾಡಲೇಬೇಕು. ಆವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಏನು ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ಬಂದಿರುವಂಥ ಅಪ್ಡೇಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ನಿಮಗೆ ಒಂದಲ್ಲ ಒಂದಿನ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಪರ್ಸನ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಾನು ನೋಡಿ ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಬಂದಿದೆ ಅನ್ನೋದನ್ನ ನಾನು ಇವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ಅವರ್ಸ್ ವಾಚ್ ಟೈಮು, ಜೊತೆಗೆ 10 ಮಿಲಿಯನ್ ವ್ಯೂಸು. ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ 4,000 ಮಾಡಿ, 4,000 ಮಾಡೋಕ್ಕಾಗಿಲ್ಲ ಅಂದರೆ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ರೂಲ್ಸೇ. ಈಗ ಇಲ್ಲಿ ಒಂದು ರೂಲ್ಸ್ ಬಂದು ಆ್ಯಡ್ ಆಗಿದೆ, ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಇಲ್ಲಿ ಪಾಯಿಂಟ್ಸಲ್ಲಿರೋದು ಆಲ್ರೆಡಿ ಮುಂಚೆನೇ ಇತ್ತು. ಹೊಸದಾಗಿ ಬಂದಿರುವಂಥ ಪಾಯಿಂಟ್ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ನ ನೀವು ಫಾಲೋ ಮಾಡಬೇಕು. ಆಮೇಲೆ ಅವರು ಹೇಳಿರುವಂಥ ಕಂಟ್ರಿಯಲ್ಲಿ ನೀವು ಇತ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಆಮೇಲೆ ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು, ಆವಾಗ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡ್ಕೊಂಡಿರಬೇಕು. ಸೊ ಅದನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಅಡ್ವಾನ್ಸ್ಡ್ ಫೀಚರ್ಸ್ ಅಂತಂದ್ಬಿಟ್ಟು ಇವಾಗ ಇಲ್ಲಿ ಹೊಸ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಆಪ್ಷನ್ ಇರಲಿಲ್ಲ, ಇವಾಗ ಇಲ್ಲಿದೆ. ಏನಿದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ನಾವು ಕ್ಲಿಕ್ ಮಾಡಿ ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ನಮಗೆ ಕೆಲವೊಂದಷ್ಟು ಬಾಕ್ಸ್ ಇದೆ. ಸೊ ಇಲ್ಲಿ ಸ್ಟ್ಯಾಂಡರ್ಡು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಇದರಲ್ಲಿ ನಿಮಗೆ ಅಡ್ವಾನ್ಸ್ಡ್ ಆಪ್ಷನಲ್ಲಿ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಅಡ್ವಾನ್ಸ್ಡಲ್ಲಿ ನೀವು ಎಲಿಜಿಬಲ್ ಆಗಬೇಕು. ಸೊ ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಅದಕ್ಕೆ ನಾನು ನಿಮಗೆ ನನ್ನ ಒಂದು ಚಾನಲಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಗೈಸ್, ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ನನ್ನ ಒಂದು ವ್ಲಾಗ್ ಚಾನಲ್ಲು. ಸೊ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಲೆಫ್ಟ್ ಸೈಡಲ್ಲಿ ಬಂತು ಅಂತಂದರೆ ಇಲ್ಲಿ ನಿಮಗೆ ಜನರಲ್ ಚಾನಲ್ ಅಂತ ಬರುತ್ತೆ. ಸೊ ನೆಕ್ಸ್ಟು ನೀವು ಚಾನಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಬರುತ್ತೆ, ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಡಿ, ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸು, ಇಂಟರ್ಮೀಡಿಯೇಟ್ ಫೀಚರ್ಸು, ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬರ್ತಾ ಇದೆ. ಸೊ ಅಲ್ಲಿ ಅಪ್ಡೇಟಲ್ಲಿ ಬಂದಿರೋದು ಇದೇನೆ. ಇಲ್ಲಿ ನಿಮಗೆ ನೋಡಿ, ಈ ಸ್ಟ್ಯಾಂಡರ್ಡ್ ಫೀಚರ್ಸು ನಿಮಗೆ ಸಿಗಬೇಕು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು, ಆವಾಗ ನಿಮಗೆ ಈ ಒಂದು ಸ್ಟ್ಯಾಂಡರ್ಡ್ ಫೀಚರ್ಸು ಎನೇಬಲ್ ಆಗುತ್ತೆ. ಸೊ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಮ್ಗೆ ಇದೆಲ್ಲ ಯಾವುದು ಬೇಡ, ಇಂಟರ್ಮೀಡಿಯೇಟು ಕೂಡ ಬೇಡ. ಇಂಟರ್ಮೀಡಿಯೇಟಲ್ಲಿ ಸೊ ನೀವು ಫೋನ್ ನಂಬರ್ ವೆರಿಫೈ ಮಾಡ್ತು ಅಂತಂದರೆ ಸೊ ನೀವು ಈ ಒಂದು ಬೆನಿಫಿಟ್ಸ್ನ ನೀವು ತೊಗೋಬೋದು. ಈಗ ನಮಗೆ ಬೇಕಾಗಿರೋದು ಅಡ್ವಾನ್ಸ್ಡ್ ಫೀಚರ್ಸು. ಅಪ್ಡೇಟ್ ಇಲ್ಲೇ ಬಂದಿರೋದು ನೋಡಿ. ಈ ಅಡ್ವಾನ್ಸ್ಡ್ ಫೀಚರ್ಸಲ್ಲಿ ಹೋಯಿತು ಅಂತಂದರೆ ಇಲ್ಲಿ ನಾವು ವಿಡಿಯೋ ವೆರಿಫಿಕೇಷನ್ನು, ವ್ಯಾಲಿಡ್ ಐ ಡಿ ಮತ್ತು ಚಾನಲ್ ಹಿಸ್ಟ್ರಿ, ಈ ಥರ 3 ಆಪ್ಷನ್ ಇರುತ್ತೆ. ಸೊ ನೀವು 3ರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೀವು ಮಾನಿಟೈಸೇಷನ್ಗೆ ಇವಾಗ ಅಪ್ಲೈ ಮಾಡಬೇಕು ಅಂತಂದರೆ ಈ ಒಂದು ಅಡ್ವಾನ್ಸ್ಡ್ ಫೀಚರ್ಸು ಎನೇಬಲ್ ಆಗಿರಬೇಕು. ಇದೇ ಹೊಸದಾಗಿ ಬಂದಿರುವಂಥ ಅಪ್ಡೇಟು. ಮುಂಚೆ ಈ ಥರ ಏನೂ ಇರಲಿಲ್ಲ, ಅಡ್ವಾನ್ಸ್ಡ್ ಫೀಚರ್ಸ್ ಎನೇಬಲ್ ಆಗಿರಬೇಕು ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ. ಸೊ ಈಗ ಇದು ಹೊಸದಾಗಿ ಅಪ್ಡೇಟ್ ಬಂದಿದೆ. ನಿಮ್ಮ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ಅಡ್ವಾನ್ಸ್ಡ್ ಫೀಚರ್ಸು ಈ ಥರ ಎನೇಬಲ್ಡ್ ಅಂತ ಇರಬೇಕು. ಇದು ಎನೇಬಲ್ಡ್ ಅಂತ ಬರಬೇಕು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ಹಿಸ್ಟ್ರಿನ ನೀವು ವೆರಿಫೈ ಮಾಡಬೇಕು, ಅಥವಾ ನೀವು ವಿಡಿಯೋ ವೆರಿಫಿಕೇಷನ್ ಮಾಡ್ಬೋದು. ಲೈಕ್ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ, ಅಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಸೆಂಡ್ ಮಾಡ್ತು ಅಂತಂದರೆ ಅವರು ಚೆಕ್ ಮಾಡಿ ವೆರಿಫೈ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ ವ್ಯಾಲಿಡ್ ಐ ಡಿ ಇತ್ತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ಜಸ್ಟ್ ನಿಮ್ಮ ಒಂದು ವ್ಯಾಲಿಡ್ ಐ ಡಿನ ಅಂದರೆ ನೀವು ಲೈಕ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಇರುತ್ತಲ್ಲ, ಸೊ ಅದನ್ನು ಜಸ್ಟ್ ಅಪ್ಲೋಡ್ ಮಾಡ್ತು ಅಂತಂದರೆ ವೆರಿಫೈ ಮಾಡ್ತಾರೆ. ಸೊ ಈಗ ಇದು ಎನೇಬಲ್ ಆಗಿರಬೇಕು ಅಡ್ವಾನ್ಸ್ಡ್ ಫೀಚರ್ಸಲ್ಲಿ. ಸೊ ಇದು ಎನೇಬಲ್ ಆಗಿತ್ತು ಅಂತಂದರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂತಂದರೆ ಮಾಡೋಕ್ಕಾಗಲ್ಲ. ಇದು ಹೊಸದಾಗಿ ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು ಮಾನಿಟೈಸೇಷನ್ ಮೇಲೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್.